ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಪುಟ್ಟ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕೃಷ್ಣ ಅಂತಂದರೆ ನನಗೆ ಸಖತ್ ಇಷ್ಟ. ನಮ್ಮ ಲೈಫಿಗೆ ಬಂದಾಗ ಏನೆಲ್ಲ ಚೇಂಜಸ್ ಆಯಿತು ನಮ್ಮ ಲೈಫಲ್ಲಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗ್ಬೋದು. ನನ್ನ ದಿನಚರಿ ಹೀಗೇ ಸ್ಟಾರ್ಟ್ ಆಗೋದು. ತುಂಬ ಜನ ವ್ಲಾಗ್ ಕೂಡ ಮಾಡಿ ಅಂತ ಕೇಳ್ತಾ ಇದ್ರಿ. ಸೊ ಇವಾಗ ನಾನು ಈ ವ್ಲಾಗಲ್ಲೇ ಹೆನ್ನ ನಾನು ಅಪ್ಲೈ ಮಾಡ್ತೀನಿ, ಅದನ್ನು ಕೂಡ ತೋರಿಸ್ತೀನಿ. ಅದಕ್ಕಿಂತ ಫಸ್ಟು ಫಟಾಫಟ್ ಅಂತ ನಾನು ರೆಸಿಪಿನ ಹೇಳ್ತೀನಿ. ಸಬ್ಸಿಗೆ ಸೊಪ್ಪು, ಸಬ್ಬಕ್ಕಿ ಅಂತ ಹೇಳ್ತೀವಿ ಅಲ್ವಾ, ಅದರದ್ದು ಸಾಂಬಾರು ಮಾಡ್ತಾ ಇದ್ದೀನಿ. ನಾನು ತೊಗರಿಬೇಳೆ ಹೆಚ್ಚಿಗೆ ಬಳಸಲ್ಲ, ಹೆಸರು ಬೇಳೆನೇ ಬಳಸೋದು. ಈರುಳ್ಳಿ ಮತ್ತು ಒಂದು ಟೊಮೆಟೊ, ದಪ್ಪನೇದೊಂದು ಟೊಮೆಟೊ ಮತ್ತು ತೊಳೆದಿರುವಂಥ ಸಬ್ಬಕ್ಕಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಫೀಡಿಂಗ್ ಮಾಡ್ತಾ ಇರೋರಿಗಂತೂ ಈ ಸಬ್ಬಕ್ಕಿ ಸೊಪ್ಪು ತುಂಬಾ ಒಳ್ಳೆಯದು. ಹಾಲು ಚೆನ್ನಾಗಿ ಬರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಪಾಪ ನನ್ನ ಮಗ ಒಂದೇ ಆಟ ಆಡ್ಕೊಳ್ತಾ ಇರುತ್ತೆ. ಅವನನ್ನು ಬಿಟ್ಟು ಬೇರೆ ಏನು ಕೆಲಸ ಅಂತ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಏನು ಅಂತಂದರೆ ಟೈಮ್ ಸಿಕ್ಕಿದಾಗ ಈ ಥರ ಕೆಲಸ ಮಾಡ್ಕೋಬೋದು ಅಷ್ಟೇ. ಅದು ಬಿಟ್ಟು ನಾನು ಕಂಪ್ಲೀಟಾಗಿ ಬೇರೆ ಏನೋ ಕೆಲಸ ಮಾಡ್ತಾ ಇರ್ತೀನಿ ಅಂದರೆ ಅವನು ಟೈಮ್ ಕೊಡಲ್ಲ. ಮತ್ತು ನನ್ನ ಮಗನ ನಾಮಕರಣ 8ನೇ ತಾರೀಕಿದೆ, ಭಾನುವಾರ. ಸೊ ಹಾಗಾಗಿ ರಿಟರ್ನ್ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡೆ. ಮತ್ತು ಒಂದಷ್ಟು ಬ್ಯಾಗ್ಗಳು ಬೇಕಿತ್ತು ಅಂತ ಅಮೆಝಾನಲ್ಲಿ ತರಿಸಿದ್ದೆ. ತುಂಬ ಚೆನ್ನಾಗಿದೆ ಬ್ಯಾಗ್ ಮಾತ್ರ. ಸುಮ್ಮನೆ ನಾವು ಹೊರಗಡೆ ಎಲ್ಲ ಆರ್ಡ್ರ್ ಕೊಟ್ಟು ಮಾಡಿಸ್ಕೊಳ್ಳೋದಕ್ಕಿಂತ ಒಂದು 100-200 ಬೇಕಂತ ಅಂದರೆ ಈ ಥರ ಅಮೆಝಾನಲ್ಲೇ ತೊಗೊಬಿಟ್ರೆ ಬೆಸ್ಟು. ಇದ್ರದ್ದು ಬೇಕಂದರೆ ನಾನು ಲಿಂಕನ್ನು ಟ್ಯಾಗ್ ಮಾಡಿರ್ತೀನಿ. ನಿಮ್ಮ ಮನೆಗಳಲ್ಲಿ ಏನಾದರೂ ಫಂಕ್ಷನ್ ಇದ್ದರೆ ನೀವು ತರಿಸ್ಕೋಬೋದು. ಆ್ಯಂಡ್ ಹಾಗೆಯೇ ಇದೊಂದು ಫೋಲ್ಡೆಬಲ್ ಬೆಡ್, ಇದು ತುಂಬ ಚೆನ್ನಾಗಿದೆ ಆಯಿತಾ. ಸೊ ಇದು 2,000 ರೂಪಾಯಿ. ಒಂದು 3 ಜನ ಮಲ್ಕೋಬೋದು ನಾವು ಹೊರಗಡೆ ಎಲ್ಲಾದರೂ ಟ್ರಾವೆಲ್ ಮಾಡ್ತಾ ಇರ್ತೀವಿ ಅಂದಾಗ. ಮತ್ತು ಈಗ ಊರಿಗೆ ಹೋದಾಗ ಅಲ್ಲಿ ನಮ್ಮ ಮನೆಯಲ್ಲಿ ಮಂಚ ಇಲ್ಲ, ಮತ್ತು ಇವನು ನನ್ನ ಮಗ ಮಕಡೆ ಆಗ್ತಾನೆ, ಮುಂದೆ ಎಲ್ಲ ಹೋಗ್ತಾನೆ. ಸೊ ಅವ್ನು ಬೆಡ್ ಮೇಲೆ ಮಲಗಿಸಿರ್ತೀವಿ ಅಲ್ವಾ, ಅಂದರೆ ಸ್ವಲ್ಪ ದಪ್ಪ ಹಾಸಿ ಮಲಗಿಸಿರ್ತೀವಲ್ಲ, ಮಲ್ಕೊಳ್ಳೋದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಹಂಗಾಗಿ ಅದು ಒಂದು ತರಿಸ್ದೆ. ಇನ್ನು ರಿಟರ್ನ್ ಗಿಫ್ಟ್ಗೆ ಅಂತ ಅಂದ್ಬಿಟ್ಟು ನಾನು ಹೋಲ್ಸೇಲ್ನಲ್ಲಿ ಸ್ಟೀಲ್ ಬಾಕ್ಸ್ಗಳನ್ನು ಒಂದು 100 ಬಾಕ್ಸ್ಗಳನ್ನು ತರಿಸಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಹೇಗೆ ಬರುತ್ತೋ ಕ್ವಾಲಿಟಿ ಅಂತ ಅಂದ್ಕೊಳ್ತಾ ಇದೆ, ಬಟ್ ಚೆನ್ನಾಗಿ ಬಂತು. ಹಿಂದಿನ ದಿನ ಕಾಲ್ ಮಾಡಿ ಆರ್ಡರ್ ಮಾಡಿ ಪೇ ಮಾಡಿಬಿಟ್ಟು ಆರ್ಡರ್ ಮಾಡಿದೆ. ಸೊ ನೆಕ್ಸ್ಟ್ ಡೇ ನನಗೆ ಸಿಕ್ತು. ತುಂಬ ಚೆನ್ನಾಗಿದೆ. ನನಗೇನಪ್ಪ ಅಂತಂದರೆ ಪ್ಲಾಸ್ಟಿಕ್ ಕೊಡೋದಕ್ಕೆ ಇಷ್ಟ ಇರಲಿಲ್ಲ. ನಾವೇ ಪ್ಲಾಸ್ಟಿಕ್ ಬಳಸಬಾರ್ದು ಜಾಸ್ತಿ ಅಂತ ಹೇಳಿ, ಮತ್ತು ಸ್ಟೀಲ್ ಕೊಟ್ಟರೆ ಚೆನ್ನಾಗಿ ಇರುತ್ತೆ. ಏನಾದರೂ ಒಂದು ಬಾಕ್ಸಿಗೆ ಹಾಕ್ಕೊಡುವಾಗ ಸುಮನ್ ಮಗನ ನಾಮಕರಣದ ಇದು ಬಾಕ್ಸು ಅಂತ, ಸೊ ಅದೊಂಥರ ಚೆನ್ನಾಗಿ ಅಲ್ವಾ. ನನ್ನ ಮಗನ ನಾಮಕರಣನ ಊರಲ್ಲಿ ಮಾಡಬೇಕಂತ ಅನ್ನೋದಿತ್ತು. ನನ್ನ ಮಗಳಿಗೆ, ಅವಳಿಗೂ 5ನೇ ತಿಂಗಳಲ್ಲೇ ನನ್ನ ಹಸ್ಬೆಂಡ್ ಅವ್ರ ಮನೆಯಲ್ಲೇ ನಾವು ನಾಮಕರಣ ಮಾಡಿದ್ವಿ. ಈಗಲೂ ಅದೇ ಇತ್ತು, ಅಲ್ಲಿ ಗಣಹೋಮ ಮತ್ತು ಸತ್ಯನಾರಾಯಣ ಪೂಜೆ, ಹಾಗೆಯೇ ಅವನ ನಾಮಕರಣನೂ ಕೂಡ ಮಾಡಬೇಕು ಅಂತ. ಬಟ್ ಅದೀಗ ಪ್ರಿಪ್ರೇಷನ್ ಎಲ್ಲ ನೋಡ್ತಾ ಇದ್ದರೆ ತುಂಬ ದೊಡ್ಡ ಪ್ರೋಗ್ರಾಮ್ ಥರ ಆಗ್ತಾ ಇದೆ. ನನಗೆ ಅದೇ ಖುಷಿ ಆಗ್ತಾ ಇರೋದು. ಏನೇ ಒಂದು ನಡಿಬೇಕಂತಂದ್ರೂ ದೇವರ ಒಂದು ಏನು ಪ್ಲ್ಯಾನ್ ಇರುತ್ತೆ, ಅವ್ರು ಹಾಕೊಟ್ಟಂಗೆ ನಡಿಬೇಕಾಗತ್ತೆ. ಸೊ ನನಗೆ ರಿಟರ್ನ್ ಗಿಫ್ಟ್ ಕೊಡಬೇಕಂತ ಅನ್ನಿಸ್ತು. ಹಾಗಾಗಿ ನಾನು ಆವಾಗಲೇ ತೋರಿಸ್ದೆ ಅಲ್ವಾ ಬಾಕ್ಸ್ಗಳು, ಸ್ಟೀಲ್ ಬಾಕ್ಸು, ಅದನ್ನು ತರಿಸ್ದೆ. ಎಲ್ಲಿ ಚಿಕ್ಕಪೇಟೆಯಲ್ಲಿ. ಇವ್ರನ್ನ ಹಿಡ್ಕೊಂಡು ನಾನು ಶಾಪಿಂಗ್ ಮಾಡೋಕ್ಕಂತೂ ಆಗಲ್ಲ. ಸೊ ಮನೆಯಲ್ಲೇ ಇದ್ದು ಹೋಲ್ಸೇಲ್ ರೇಟಲ್ಲೇ ಚೆನ್ನಾಗಿದೆ ಬಾಕ್ಸ್ಗಳು ತರಿಸ್ದೆ. ಅದಾದಮೇಲೆ ಅಮೆಝಾನಲ್ಲಿ ಬ್ಯಾಗ್ಗಳು, ತಾಂಬೂಲ ಎಲ್ಲ ಹಾಕ್ಕೊಡೋದಕ್ಕೆ ಅದೊಂದು 100 ತರಿಸ್ದೆ. ಮತ್ತು ಅಮೆಝಾನ್ನಲ್ಲೇ ಮತ್ತು ಟ್ರಾವೆಲ್ ಮಾಡಬೇಕಾದ್ರೆಲ್ಲ ಯೂಸ್ ಆಗೋವಂಥ ಒಂದು ಬೆಡ್ನ ತರಿಸ್ದೆ. ಅದೊಂದು 2,000 ರೂಪಾಯಿ, ಬಟ್ ವರ್ತ್ ಅಂತ ಅನ್ನಿಸ್ತು. ನಾವು ಎಲ್ಲೇ ಟ್ರಾವೆಲ್ ಮಾಡಿದ್ರೂ ಒಂದು 3 ಜನ ಮಲ್ಗೋವಷ್ಟು ಅಗಲ ಇದೆ. ಸೊ ಚೆನ್ನಾಗಿ ಅಂತ ಅನ್ನಿಸ್ತು. ಈಗ ಎಲ್ಲ ಒಂದು ಬಟ್ಟೆಗಳನ್ನು ಪ್ಯಾಕ್ ಮಾಡಿ ಇಡಬೇಕು. ನಾಳೆ ನಾವು ಹೊರಡಬೇಕು, ರಾತ್ರಿಗೆ ನಮ್ಮ ಬಟ್ಟೆಗಳನ್ನು ಪ್ಯಾಕ್ ಮಾಡಬೇಕು, ಮತ್ತು ಬಟ್ಟೆಗಳನ್ನು ಮಡಚಿಡೋದು ಒಂದು ರಾಶಿ ಇದೆ. ಓಕೆ, ಇವಾಗ ನೀವು ನೋಡ್ಬೋದು ಚೆನ್ನಾಗಿ ಬೆಂದಿದೆ. ಯಾವುದೇ ಮಸಾಲೆ ಏನೂ ಇಲ್ಲದೆ ಫಟಾಫಟ್ ಅಂತ ತುಂಬ ಟೇಸ್ಟಿಯಾಗಿ ಇರುತ್ತೆ ಈ ಸಾಂಬಾರು. ಬೇಳೆ ಇದನ್ನೆಲ್ಲ ಏನು ಒಗ್ಗರಣೆಯಲ್ಲಿ ಹಾಕಿ, ಟೊಮೆಟೊ ಎಲ್ಲ ಒಗ್ಗರಣೆಯಲ್ಲಿ ಹಾಕಿ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಎಕ್ಸ್ಪೆಷಲಿ ಈಗ ಮಗು ನೋಡಿಕೊಂಡು ನಾನು ಮಾಡಬೇಕಂತ ಅಂದರೆ ನನಗೆ ಫಟಾಫಟ್ ಅಂತ ಆಗೋ ರೀತಿಯಲ್ಲೇ ಇರಬೇಕು. ಹಾಗಾಗಿ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಗೆ ಸಾಸಿವೆ ಎಲ್ಲ ಹಾಕಿದ್ದೀನಿ. ಮತ್ತು ಈಗ ಟೊಮೆಟೊ ಏನು ಬೇಯಿಸ್ಕೊಂಡಿದ್ದೆ ಅದನ್ನು ತೆಗೆದು ಹಾಕ್ತಾಯಿದ್ದೀನಿ. ಈಗ ಏನಾಗುತ್ತೆ ಅಂತ ಅಂದರೆ ನಾವು ಮೊದಲಿನ ಥರ ಅಂತೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಕಂಪ್ಲೀಟಾಗಿ ನಮ್ಮ ರುಟೀನೇ ಚೇಂಜ್ ಆಗಿರುತ್ತೆ. ಕೇಳ್ತಾ ಇದ್ರಿ ನೀವು, ಹೇಗೆ ನಿಮ್ಮ ಬ್ಯಾಲೆನ್ಸ್ ಮಾಡ್ತೀರಾ, ಹೇಗೆ ವರ್ಕ್ ಮತ್ತು ಪಾಪು ನೋಡಿಕೊಂಡು ಅಂತ.
ಅವ್ನು ಮಲ್ಕೊಂಡಿದ್ದಾಗ ವಿಡಿಯೋ ಶೂಟ್ ಮಾಡ್ಕೊಳ್ಳೋದು, ಮತ್ತು ಅವ್ನು ಆಟಾಡಿಸ್ತಾ ಇದ್ದಾಗ ವಿಡಿಯೋ ಹಾಗೆ ಎಡಿಟ್ ಮಾಡ್ಕೊಳ್ಳೋದು, ಈ ಥರನೇ ನಡೀತಾ ಇದೆ. ಈಗ ನಾನು ಬೇಳೆ ಎಲ್ಲ ತೆಗೆದು ಹಾಕ್ಕೊಂಡಿದ್ದೆ ಅಲ್ವ ಏನು ಒಗ್ಗರಣೆಗೆ, ಅದಕ್ಕೆ ಸಾಂಬಾರು ಪೌಡರು, ಸಾರಿನ ಪುಡಿ ಇರುತ್ತಲ್ಲ ಅದು, ಮತ್ತು ಹಾಗೆ 1 ಟೀ ಸ್ಪೂನಷ್ಟು ಖಾರ ಪುಡಿ. ಇದನ್ನ ಒಂದು ಕುದಿ ಬಂದಮೇಲೆ ತೆಗೆದ್ಬಿಟ್ಟು ಸಾಂಬಾರಿಗೆ ಮಿಕ್ಸ್ ಮಾಡಿ 1-2 ಸತಿ ಕುದಿಸ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ. ಮಗು ಆದಮೇಲೆ ಏನು ನಮಗೆ ಬೇಕಾಗಿದ್ದ ರೀತಿಯಲ್ಲಿ ಫುಡ್ ಮಾಡ್ಕೊಳ್ಳೋದು ತಿನ್ನೋದು ಎಲ್ಲ ಕಷ್ಟ. ಈಗಂತೂ ಬರೀ ಸ್ವಲ್ಪ ರೈಸೇ ಜಾಸ್ತಿ ಆಗಿದೆ. ಬೆಳಗ್ಗೆನೂ ಸಬ್ಬಕ್ಕಿ ಸೊಪ್ಪಿನ ರೈಸ್ನೇ ಮಾಡಿದ್ದೆ. ಸೊ ಇನ್ಸ್ಟಾದಲ್ಲಿ ನನ್ನ ಮಗನಿಗೊಂದು 5 ಸೆಟ್ಟು ಡ್ರೆಸ್ ತರಿಸಿದ್ದೆ. ಎಲ್ಲ ಒಂದೊಂದು ಕಲರ್ ಇರುತ್ತೆ, 5 ಸೆಟ್ಟು ಕೂಡ ಅಂತ ನೋಡಿದ್ದೆ. ಅದನ್ನು ನಾನು ಸೆಲೆಕ್ಟ್ ಮಾಡಿದ್ದೆ. ಬಟ್ ಅವರು ಪ್ರಿಂಟ್ ಏನಿದೆ ಅದಷ್ಟೇ ಚೇಂಜ್ ಇದೆ, ಇನ್ನು ಮಿಕ್ಕಿದ್ದೆಲ್ಲವೂ ಸೇಮ್ ಕಲರ್ ಇದೆ. ನನಗೆ ಸಖತ್ತು ಡಿಸಪಾಯಿಂಟ್ ಆಯಿತು. ಕ್ವಾಲಿಟಿ ಏನೋ ಚೆನ್ನಾಗಿದೆ, ಬಟ್ ಅವ್ರು ಮಾಡಿದ್ದು ನನಗಿಷ್ಟ ಆಗಲಿಲ್ಲ. ಯಾವ ಥರ ಹೇಳಿದ್ರು ಆ ಥರ ಕಳಿಸ್ಬೇಕಲ್ವಾ, ಬಟ್ ಅದೇ ಬೇಜಾರು ಅನಿಸಿದ್ದು, ಡಿಸಪಾಯಿಂಟ್ ಅನಿಸಿದ್ದು. ಮತ್ತು ಇದು ಪಾಪುನ ಕ್ಯಾರಿ ಮಾಡೋದಕ್ಕೆ 10 ವರ್ಷ ಹಳೆಯದು. ಅಂದರೆ ನನ್ನ ಮಗಳನ್ನ ಇದರಲ್ಲಿ ಮಲಗಿಸ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ವಿ. ಈಗ ನನ್ನ ಮಗನಿಗೂ ಇದನ್ನೇ ಯೂಸ್ ಮಾಡ್ತಾ ಇರೋದು. ಮತ್ತು ಸ್ಟಿಲ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ಇದು ಅಮ್ಮ ಲೋಕಲ್ ಶಾಪಲ್ಲೇ ತಂದಿದ್ದು. ಸಖತ್ತು ಚೆನ್ನಾಗಿದೆ, ನಂಗೆ ಸಖತ್ತು ಇಷ್ಟ ಆಯಿತು, ಅದಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು ಈಗ ಬಾಯಿಗೆಲ್ಲ ಬೆಟ್ಟು ಹಾಕೋದು, ಕೈಗೆ ಏನು ಕೊಡ್ತೀವಿ ಅದೆಲ್ಲ ಬಾಯಿ ಒಳಗಡೆ ಹಾಕೊಳ್ಳೋದು ಮಾಡ್ತಾನೆ. ಹಂಗಾಗಿ ಈ ಥರ ವುಡನ್ ಅಂದರೆ ನೀಮ್ ಅಂದರೆ ಬೇವಿನ ಮರದಿಂದ ಮಾಡಿರುವಂತಹ ಟಾಯ್ ಇದು. ಸೊ ಆ್ಯಪಲ್ ಮತ್ತು ಸ್ಟಾರ್ ಹಾಗೆಯೇ ಈ ಥರ ಗೆಜ್ಜೆ ಥರದ್ದು ಈ ಥರ ಇರುತ್ತೆ. ಕೈಯಲ್ಲಿ ಹೋಲ್ಡ್ ಮಾಡಿ ಇಟ್ಕೊಳ್ಳೋದಕ್ಕೆ, ಬಾಯಿಗೆ ಹಾಕ್ಕೊಂಡ್ರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಚಿಕ್ಕ ಮಕ್ಕಳಿಗೆ ನಿಮ್ಮ ಮನೆಯಲ್ಲಿ ಏನಾದ್ರೂ ಚಿಕ್ಕ ಮಗು ಇದ್ದರೆ ಪ್ಲಾಸ್ಟಿಕ್ಕು ಅದು ಇದು ಕೊಡೋದಕ್ಕಿಂತ ಈ ಥರದ ಕೊಟ್ಟರೆ ಸೊ ಆಟ ಆಡ್ತಾರೆ. ಹಾಗಾಗಿ ನೋಡಿ, ಇದು ಸ್ಟಾರ್ ತುಂಬ ಚೆನ್ನಾಗಿರುತ್ತೆ ಮತ್ತು ಸೇಫ್ ಕೂಡ ಬೇಬಿಗಳಿಗೆ. ನನ್ನ ಮಗ ಮಲ್ಕೊಂಡಿದ್ದಾನೆ. ಸೊ ಇವನು ಮಲಗಿದ್ದಾಗ ಫಸ್ಟು ಇವನ ಬಟ್ಟೆಗಳನ್ನೆಲ್ಲ ಯಾವ್ಯಾವ್ದು ಬೇಕೋ ಅದನ್ನು ಎತ್ತಿಟ್ಕೊಂಡ್ಬಿಡ್ತೀನಿ. ಇದನ್ನು ನಾನು ಮಿಂತ್ರಾನಲ್ಲಿ ತರಿಸಿದ್ದು, ತುಂಬ ಚೆನ್ನಾಗಿದೆ. ಕ್ಯಾರಿ ಮಾಡೋದಕ್ಕೆ ಎಲ್ಲ ತುಂಬ ಬಟ್ಟೆಗಳು ಕೂಡ ಇಡಿಸುತ್ತೆ, ಎಕ್ಸ್ಪೆಷಲಿ ಚಿಕ್ಕ ಮಕ್ಕಳು ಬಟ್ಟೆಗಳು ಅಂತ ಅಂದರೆ. ಸೊ ಹಾಗಾಗಿ ಈ ಬ್ಯಾಗಲ್ಲೇ ಹಾಕಿ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಈ ಬ್ಯಾಗ್ ಬೇಕು, ನೀವೇನಾದರೂ ತೊಗೋಬೇಕಂದ್ರೆ ವಿಡಿಯೋ ಮೇಲೆ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ. ಆ್ಯಂಡ್ ಯಾವ ಬಟ್ಟೆ ತೊಗೋಬೇಕು ಯಾವ್ದು ಬಿಡ್ಬೇಕಂತ ಗೊತ್ತಾಗ್ತಾ ಇರಲಿಲ್ಲ. ಇದು ವಾಶ್ ಮಾಡಿದ ಬಟ್ಟೆಗಳನ್ನೆಲ್ಲ ಮಡಚಿಟ್ಟೆ. ಮತ್ತು ಮಳೆ ಕೂಡ ಸ್ಟಾರ್ಟ್ ಆಗಿತ್ತು, ಚಿಕ್ಕದಾಗಿ ಹಂಗೆ ಸೋನೆ ಥರ ಉದುರ್ತಾ ಇತ್ತು. ಸೊ ಒಂಥರ ವಾತಾವರಣವೂ ಚೆನ್ನಾಗಿ ಅಂತ ಅನ್ನಿಸ್ತಾ ಇತ್ತು. ಓಕೆ, ಮಳೆ ಗಾಳಿ ನಡುವೆ ಹೆನ್ನ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನೀರು 1 ಲೋಟ ನೀರಿಗೆ 1 ಟೀ ಸ್ಪೂನ್ನಷ್ಟು ಟೀ ಪುಡಿನ ಹಾಕಿ ಅದು ಡಿಕಾಕ್ಷನ್ ಮಾಡಿಕೊಂಡು ಶೋಧಿಸ್ಬಿಟ್ಟು ಫಿಲ್ಟ್ರ್ ಮಾಡಿ ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಮಜ್ಜಿಗೆ ಒಂದು ಅರ್ಧ ಲೋಟ, ಕಾಫಿ ಟೀ ಕುಡಿಯೋದ್ರಲ್ಲಿ ಅರ್ಧ ಲೋಟ, ಒಂದು ಅರ್ಧ ನಿಂಬೆಹಣ್ಣು. ನಿಮಗೆ ತುಂಬ ಬಾಡಿ ಕೂಲ್ ಇದೆ ಅಂತಂದರೆ ಇದೆಲ್ಲ ಸ್ಕಿಪ್ ಮಾಡಿ ನೀರಲ್ಲಿ ಕಲಿಸ್ಕೊಂಡು ಮಾತ್ರ ಹಾಕ್ಕೊಳ್ಳಿ. ಬಟ್ ಇದೆಲ್ಲ ಹಾಕೋದ್ರಿಂದ ಏನು ಅಂತಂದರೆ ಕಂಡೀಷನರ್ ರೀತಿಯಲ್ಲಿ ಮತ್ತು ಸ್ಕ್ಯಾಲ್ಫ್ನ ಡೀಪ್ ಕ್ಲೀನ್ ಮಾಡುತ್ತೆ. ಈ ಡ್ರೈನೆಸ್ ಹೊರಟೋಗುತ್ತೆ, ಅಥವಾ ಈ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ದರೆ ಅದೆಲ್ಲ ಹೊರಟೋಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈಗ ನಾನು ಹೆನ್ನ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ನಿಮ್ಮ ಕೂದಲಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಯೂಸ್ ಮಾಡಿ. ಓಕೆ, ಇದನ್ನು 1 ಅವರ್ ರೆಸ್ಟ್ ಮಾಡಬೇಕಾಗತ್ತೆ. ಇಟ್ಬಿಟ್ಟು ಅದಾದಮೇಲೆ ಅಪ್ಲೈ ಮಾಡ್ಕೊಳ್ಳಿ. ನಾನು ವಿಡಿಯೋ ಶೂಟ್ ಆಗ್ತಾಯಿದೆ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಅಪ್ಲೈ ಮಾಡಿಬಿಟ್ಟಿದ್ದೆ. ಆಮೇಲೆ ನೋಡಿದ್ರೆ ಆನೇ ಮಾಡಿರಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ಮತ್ತೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಹಣೆಗೆಲ್ಲ ಆಗಿರುತ್ತಲ್ಲ, ಅಲ್ಲೂ ಕಲರ್ ಆಗಿಬಿಟ್ರೆ ಅಂತ ಭಯ ಪಡ್ಕೊಬೇಡಿ. ಹೋಗುತ್ತೆ, ಆಗೋದು ಇಲ್ಲ. ಕೈಗೆ ಅಂಟ್ಕೊಂಡಷ್ಟು ಹಣೆಗೆಲ್ಲ ಅಂಟ್ಕೊಳ್ಳಲ್ಲ. ನೀಟಾಗಿ ಹಾಕ್ಕೊಂಡು ಮಸಾಜ್ ಮಾಡಿಕೊಂಡು ಅಪ್ಲೈ ಮಾಡಿ. ಮತ್ತು ನಿಮ್ಮ ಬಾಡಿಲಿ ಎಷ್ಟು ಹೀಟ್ ಇದೆ ಅನ್ನೋದನ್ನು ನೀವು ಹಿಂಗೆ ಟಚ್ ಮಾಡಿದ್ರೆ ಹೆನ್ನ ಎಲ್ಲ ಅಪ್ಲೈ ಮಾಡಿ ಒಂದು 10-15 ನಿಮಿಷ ಆದಮೇಲೆ ಮುಟ್ಟು ನೋಡಿಕೊಂಡ್ರೆ ಫುಲ್ಲು ಬಿಸಿ ಬಿಸಿ ಅನ್ನಿಸ್ತಾ ಇರುತ್ತೆ. ಅಂದರೆ ಅಷ್ಟು ನಿಮ್ಮ ತಲೆ ಬಿಸಿ ಬಿಸಿ ಇರುತ್ತೆ. ಸೊ ನೀವು ಹೆನ್ನ ಹಾಕಿದಾಗ ಬಿಸಿನ ಬಾಡಿ ಟೆಂಪ್ರೇಚರ್ನ ಕಂಟ್ರೋಲ್ ಮಾಡುತ್ತೆ. ಮಿನಿಮಮ್ 1 ಅವರ್, ಮ್ಯಾಕ್ಸಿಮಮ್ ಎಷ್ಟಾದ್ರೂ ಬಿಟ್ಟು ಅಷ್ಟು ಕಲರ್ ಅಷ್ಟು ಚೆನ್ನಾಗಿ ಆಗುತ್ತೆ. ಇವಾಗ ಕೂದಲು ಎಲ್ಲ ಡ್ರೈ ಆಗಿದೆ. ಆವಾಗಲೇ ನಿಮಗೆ ಸೋಪ್ ತೋರಿಸಿದ್ದೆ ಅಲ್ಲ ಹಿಂದಿನ ವಿಡಿಯೋದಲ್ಲಿ. ಸೊ ಇದನ್ನು ಇವಾಗ ಬಳಸ್ತಾ ಇದ್ದೀನಿ.
ನೀವು ಕೇಳ್ಬೋದು ಸೋಪು ಶಾಂಪೂ ಹೆನ್ನ ಹಾಕಿ ಏನು ಅದಾದಮೇಲೆ ಯೂಸ್ ಮಾಡ್ಬೋದಾ ಅಂತ. ನನ್ನ ಪ್ರಕಾರ ನೀವು ಫಸ್ಟಿಗೆ ಸೋಪು ಅಥವಾ ಶಾಂಪು ಏನು ಉಪಯೋಗಿಸೋದಕ್ಕೆ ಹೋಗಬೇಡಿ. ನಾನೇನಕ್ಕೆ ಬಳಸ್ತಾ ಇದ್ದೀನಿ ಅಂತಂದರೆ ನನ್ನ ಕೂದಲು ಸ್ವಲ್ಪ ಆಯ್ಲಿ ಅನ್ನಿಸ್ತಾ ಇತ್ತು, ಮತ್ತು ಊರಿಗೆ ಹೋಗ್ತಾ ಇರೋದ್ರಿಂದ ಸೊ ಓಕೆ ಅಂತ ಅಂದ್ಬಿಟ್ಟು ಜಸ್ಟ್ ಹಾಗೆ ಸಿಂಪಲ್ಲಾಗಿ ಮೈಲ್ಡಾಗಿ ಯೂಸ್ ಮಾಡೋಣ ಅಂತ ಅಂದ್ಕೊಂಡು ಉಪಯೋಗಿಸ್ತಾ ಇದ್ದೀನಿ. ನೀವು ಹೆನ್ನ ಹಾಕಿ ಅವತ್ತಿನ ದಿನ ಏನು ಕೂದಲನ್ನ ನೀಟಾಗಿ ಜಸ್ಟ್ ನಾರ್ಮಲ್ ಉಗುರು ಬೆಚ್ಚಗಿರೋ ನೀರಿನಿಂದ ವಾಶ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಡೇ ನಿಮಗೆ ಯಾವ ಸೋಪು ಶಾಂಪೂ ಇರುತ್ತೆ ಅದನ್ನು ಉಪಯೋಗಿಸ್ಕೊಳ್ಳಿ. ಬಟ್ ನನಗೆ ಈಗ ನೆಕ್ಸ್ಟ್ ಡೇ ಉಪಯೋಗಿಸೋದಕ್ಕೆ ಟೈಮ್ ಇಲ್ಲ, ಇಲ್ಲೇ ಹೇರ್ ವಾಶ್ ಹೆಡ್ ಬಾತ್ ಮಾಡಿಬಿಡೋಣ ಅಂತ ಅಲ್ಲಿ ಹೋದ್ಮೇಲೆ ಏನು ಪ್ಯಾಕ್ ಮತ್ತು ಈ ಸೋಪ್ ಹ್ಯಾಂಡಲ್ ಮಾಡೋದು ತೊಗೊಂಡೋಗೋದು ಎಲ್ಲ ತುಂಬ ಹಿಂಸೆ. ಅಲ್ಲಿ ಹೋದ್ಮೇಲೆ ಯಾವುದೋ ಒಂದು ಶಾಂಪು ಸಿಗುತ್ತೆ, ಅದನ್ನು ಒಂದು ದಿನಕ್ಕೆ ಹೆಂಗೋ ಅಡ್ಜಸ್ಟ್ ಮಾಡಿಬಿಡ್ತೀನಿ. ಸೊ ಇವಾಗ ಇದನ್ನು ಉಪಯೋಗಿಸ್ತೀನಿ. ಓಕೆ, ಕೂದಲು ವಾಶ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಲರ್ ಹತ್ತಿದೆ ಅನ್ನೋದನ್ನು ನೀವು ಸ್ವಲ್ಪ ಗಮನಿಸಿ. ನಾನು ಒಂದೇ ಒಂದು ಇದು ವೈಟ್ ಹೇರ್ಸ್ನ ಕೈ ಕಡಿತಾ ಇತ್ತು, ಸುಮ್ಮನೆ ಇರದೆ ಕಿತ್ತಾಕ್ಬಿಟ್ಟೆ. ಅದಾದಮೇಲೆ ಎಷ್ಟೊಂದು ವೈಟ್ ಹೇರ್ಸ್ ಆದವು ಗೊತ್ತಾ. ತುಂಬ ಜನ ಹೇಳೋರು ಕೂದಲು ವೈಟ್ ಹೇರ್ಸ್ ಇದೆ ಅಂದ್ಬಿಟ್ಟು ಕಿತ್ತಾಕಬಾರ್ದು, ಜಾಸ್ತಿ ಆಗುತ್ತೆ ಅಂತ. ಆ ಮಿಸ್ಟೇಕ್ ನಾನು ಮಾಡಿಬಿಟ್ಟೆ, ದಯವಿಟ್ಟು ಅದು ಮಾಡಬೇಡಿ. ಓಕೆ, ಏನು ಮಾಡೋಕ್ಕಾಗಲ್ಲ. ಈಗ ವೈಟ್ ಹೇರ್ಸ್ ಆಗಿರೋದೆಲ್ಲ ಬರ್ಗೆಂಡಿ ಕಲರು ಆಗಿದೆ, ಆರೆಂಜ್ ಕಲರ್ ಟರ್ನ್ ಆಗಿದೆ. ಇದಕ್ಕೆ ಬೇಕಾದರೆ ನೀವು ನ್ಯಾಚುರಲ್ ಆಗಿ ಇಂಡಿಗೋ ಪೌಡರ್ ಅಂತ ಸಿಗುತ್ತೆ. ನೆಕ್ಸ್ಟ್ ಡೇ ಏನು ಇಂಡಿಗೋ ಪೌಡರ್ನ ಜಸ್ಟ್ ನೀರಲ್ಲಿ ಕಲಿಸ್ಬಿಟ್ಟು ಕೂದಲಿಗೆ ಅಪ್ಲೈ ಮಾಡಿದ್ರೆ ನ್ಯಾಚುರಲ್ ಆಗಿ ಬ್ಲ್ಯಾಕ್ ಕಲರ್ ಏನಿದೆ ನಿಮ್ಮ ಕೂದಲು ಅದೇ ಕಲರ್ ಆಗುತ್ತೆ. ಕೆಮಿಕಲ್ ಇರುವಂತಹ ಆ ಒಂದು ಏನು ಹೇರ್ ಡ್ರೈಗಳನ್ನು ಹಾಕೋದಕ್ಕಿಂತ ಈ ಥರ ನೋಡಿ, ಒಂದು ದಿನ ಹೆನ್ನ, ಅದರ ನೆಕ್ಸ್ಟ್ ಡೇ ಇಂಡಿಗೋ ಪೌಡರ್ನ ಯೂಸ್ ಮಾಡಿಬಿಟ್ರೆ ನ್ಯಾಚುರಲ್ ಆಗಿ ಕೂದಲು ತುಂಬ ಚೆನ್ನಾಗಾಗುತ್ತೆ, ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಎಸ್, ಐ ಹೋಪ್ ಈ ವಿಡಿಯೋ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ.